ಓಂ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಆತ್ಮೀಯರೇ, ಈ ದಿನ ನಾವು ಸಂಖ್ಯೆ 4 ರಾಹು ಗ್ರಹದ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥ ಸಂಖ್ಯೆಯಾಗಿರ್ತಕ್ಕಂತಹ 4, 13, 22, 31ನೇ ತಾರೀಕಿನ ದಿನದಂದು ಜನನವಾಗಿರ್ತಕ್ಕಂತಹ ವ್ಯಕ್ತಿಗಳ ವ್ಯಕ್ತಿತ್ವದ ಕುರಿತೇನೆಂದರೆ ತಿಳಿಯೋಣ. ಯಾರ್ಯಾರು ಈ ಮೇಲೆ ತೋರಿಸ್ತಿರ್ತಕ್ಕಂಥ ಸ್ಕ್ರೀನಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತಲ್ಲಿ ಜನನ ಆಗಿರ್ತಾರೋ ಅವರು ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಕ್ಕಂಥ ಗುಣಗಳನ್ನು ಒಳಗೊಂಡಿರ್ತಾರೆ. ಹಾಗೆ ಮಾತಾಡ್ತಾ ಸಿಟ್ಟು ಬೇಗನೆ ಬರುತ್ತೆ ಅವ್ರಿಗೆ. ಒಂಥರ ರಾಬಿನ್ ಹುಡ್ ಇದ್ದಾಗೆ. ಯಾವ ರೀತಿ ಯಾರಿಗಾದ್ರೂ ಏನಾದ್ರು ಇಲ್ಲ ಅಂತಂದರೆ ಇದ್ದರ ಹತ್ರ ತೆಗೆದುಕೊಂಡು ಕೊಡಬೇಕಂತಕ್ಕಂಥ ಮನಸ್ಥಿತಿಯನ್ನು ಒಳಗೊಂಡಿರ್ತಕ್ಕಂಥವ್ರು ಈ ಡೇಟ್ ಆಫ್ ಬರ್ತಲ್ಲಿ ಬರ್ತಕ್ಕಂಥವ್ರು. ಹಾಗೆ ಯಾವಾಗಲೂ ತುಂಬ ಡಿಸಿಪ್ಲಿನಿಂದ ವರ್ತನೆ ಮಾಡ್ತಕ್ಕಂಥವ್ರು, ಯಾವಾಗಲೂ ಕೂಡ ಏನಂದರೆ ಶಿಸ್ತುಬದ್ಧವಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಆಲೋಚನೆಯನ್ನು ಒಳಗೊಂಡಿರ್ತಕ್ಕಂಥವ್ರು. ಹಾಗೆ ಇನ್ನೊಂದು ವಿಶೇಷವಾಗಿ ಏನಂದರೆ ಎಲ್ಲರನ್ನೂ ಬೇಗ ನಂಬತಕ್ಕಂಥ ವ್ಯಕ್ತಿತ್ವ ಇವ್ರದ್ದೆಲ್ಲ. ತುಂಬ ಪ್ರಾಕ್ಟಿಕಲ್ ಆಗಿ ವಿಚಾರ ಮಾಡಿ ನಂತರ ದಿನಗಳಲ್ಲಿ ಅಂದರೆ ಅವ್ರನ್ನ ಬಿಲೀವ್ ಮಾಡ್ತಕ್ಕಂಥವ್ರು. ಯಾರನ್ನ ನಂಬಿರ್ತಾರೋ ಅವ್ರನ್ನ ಅತಿಯಾಗಿ ಪ್ರೀತಿಸ್ತಕ್ಕಂಥದ್ದು ಮತ್ತು ಜೊತೆಗೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಇವರಲ್ಲಿರುತ್ತೆ. ಇನ್ನು ಕೆಲಸದಲ್ಲಿ ವಿಚಾರದ ಹೇಳ್ಬೇಕಂದ್ರೆ ತುಂಬ ಕಠಿಣವಾಗಿರ್ತಕ್ಕಂಥ ಕೆಲಸಗಾರರು ಇವರು ಆಗಿರ್ತಕ್ಕಂಥವ್ರು. ಏನಾದರೂ ಕೆಲಸ ಮಾಡಬೇಕಂದ್ರೆ ತುಂಬ ಹಠವನ್ನು ಒಳಗೊಂಡಿರ್ತಕ್ಕಂಥದ್ದು, ಗೆಲ್ಲಬೇಕು ಅಂತಕ್ಕಂಥ ಹಠ ಯಾವಾಗಲೂ ಕೂಡ ಇವರಲ್ಲಿ ಇರುತ್ತೆ. ಆ ಒಂದು ಕಠಿಣವಾಗಿರ್ತಕ್ಕಂಥ ಕೆಲಸದಿಂದನೇ ಇವರು ಹಣವನ್ನೇನೆಂದರೆ ಸಂಪಾದನೆ ಮಾಡಲಿಕ್ಕೆ ಅಂದರೆ ಆಗ್ತಕ್ಕಂಥದ್ದು. ಇನ್ನು ಅತಿಯಾಗಿರ್ತಕ್ಕಂಥ ಸಂಪಾದನೆ ಮಾಡಬೇಕಂತಕ್ಕಂಥ ಬಯಕೆ ಇವರಲ್ಲಿರುತ್ತೆ. ತುಂಬ ಬಲಶಾಲಿಗಳಾಗಿರ್ತಕ್ಕಂಥವ್ರು, ವಿಶಾಲವಾಗಿರ್ತಕ್ಕಂಥ ಭುಜಗಳನ್ನು ಒಳಗೊಂಡಿರ್ತಕ್ಕಂಥವ್ರು, ನೋಡಲಿಕ್ಕೆ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಕಿವಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹೀಗೆ ತುಂಬ ದೈಹಿಕವಾಗಿ ಕೂಡ ಅಂದರೆ ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಕ್ಕಂಥವ್ರು. ಇನ್ನು ಯಾವಾಗಲೂ ಬಾಸ್ ಆಗಿರಲಿ ಅಂದರೆ ಬಯಕೆಯನ್ನು ಪಡ್ತಕ್ಕಂಥವ್ರು. ಇನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಂತಂದರೆ ತಮ್ಮ ಚಾಪನ್ನು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಗಲಿರುಳು ಏನಂದರೆ ಶ್ರಮ ವಹಿಸಿ ಕೆಲಸ ಮಾಡ್ತಕ್ಕಂಥ ಗುಣ ಇವರಲ್ಲಿರುತ್ತೆ. ಹೀಗೆ ಇನ್ನೂ ಅನೇಕ ರೀತಿಯಲ್ಲಿರ್ತಕ್ಕಂಥ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶುಭ ಬಣ್ಣ ಯಾವುದು, ಶುಭ ಸಂಖ್ಯೆ ಯಾವುದು, ಇವರು ಯಾವ ಒಂದು ಪ್ರೊಫೆಷನ್ಗೆ ಹೋದರೆ ತುಂಬ ಏಳಿಗೆಯನ್ನು ಹೊಂದ್ಬೋದು, ಇನ್ನು ಅನೇಕ ವಿಚಾರಗಳಿಗಾಗಿ ಸಂಪರ್ಕಿಸಿ. ಶುಭ